ಕರ್ನಾಟಕದ ಸಂಗೀತ ಪಿತಾಮಹ ಅಂತ ಹೇಳಿ ಯಾರನ್ನ ಕರೀತಾರೆ? ರಾಜೇಶ್ ಕೃಷ್ಣ. ಇಂತ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ. ಹಂಸಲೇಖ. ಹಂಸಲೇಖ. ಹಂಸಲೇಖನ ಇದು ನಮ್ಮ ದೇಶ ಅಂದ್ರೆ ಸ್ಟೂಡೆಂಟ್ಸ್ಗಳು ಹೂವಿನ ಬಾಣದಂತೆ ಆಡಿದ್ರಲ್ಲ ಅವ್ರಿರ್ಬೋದು. ಇಂತ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು? ಕುವೆಂಪು ಅವರ ಪೂರ್ಣ ಹೆಸರೇನು? ಕುಪ್ಪಳ್ಳಿ ವೆಂಕಟಪ್ಪ ನಾಯಕ. ನಾಯಕ ಕುವೆಂಪು. ನಮ್ಮ ಕರ್ನಾಟಕದ ಸ್ಟೇಟ್ ಅನಿಮಲ್ ಸ್ಟೇಟ್ ಬೋರ್ಡ್ ಯಾವ್ದು ಅನ್ನೋದು ಗೊತ್ತಾ? ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಸಡನ್ ಫೀಲ್ ಹೊಸ ಕ್ವಶನ್ಸ್ ಬರ್ತಾ ಇದೆ ಎಲ್ಲ ಅಂತ. ಸಿಂಹ. 4 ತಲೆ ಸಿಂಹ ಅದಿರ್ಬೋದು. ರಾಜ್ಯ ಪ್ರಾಣಿ 4 ತಲೆ ಇರೋ ಸಿಂಹ. ಏನ್ ಸಾಧನೆ ಮಾಡಿ ಗೆದ್ಬಿಟ್ಟಿದ್ದೀರಾ. ಕೊಡ್ರೆ ಇರ್ಕೊಂಡು ಕರ್ನಾಟಕ ರತ್ನ ಅವಾರ್ಡ್. ಆಯ್ತು, ರಾಜ್ಯ ಪಕ್ಷಿ ಯಾವ್ದು? ಪಾರಿವಾಳ. ಅಲ್ಲ, ಕಾಗೆ. ಇದು ಕಾಳಿದಾಸ. ಗೊತ್ತಿಲ್ಲ ಬ್ರೋ, ಅಷ್ಟೊಂದು ಹಿಸ್ಟ್ರಿ ಗೊತ್ತಿಲ್ಲ. ಕರ್ನಾಟಕದ ಬಗ್ಗೆ ತಿಳ್ಕೊಬೇಕು ತಾನೆ. ನಾವು ನವೆಂಬರ್ 1 ಕನ್ನಡಿಗ ಅಲ್ಲ, ನಂಬರ್ 1 ಕನ್ನಡಿಗ. ಮುಂದಿನ ಜನ್ಮ ಅಂತಿದ್ರು ಇಲ್ಲೇ ಇರ್ಬೇಕು ಅಂತ. 7 ಜನ್ಮದಲ್ಲೂ ಹುಟ್ಟಿದ್ರೆ ಕರ್ನಾಟಕದಲ್ಲೂ ಹುಟ್ಟಬೇಕು ಅಂತ ಅನ್ಸುತ್ತೆ. 7 ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ನಾನು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ನಮ್ಮ ಕನ್ನಡಿಗರ ಹತ್ರ ಹೋಗಿ ಕರ್ನಾಟಕದ ಬಗ್ಗೆ, ಕನ್ನಡದ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಕೇಳೋ ಪ್ರಶ್ನೆಗಳು ತೀರಾ ಸುಲಭವಾಗಿದ್ರು ಅದಕ್ಕೆ ನಮ್ಮ ಜನ ಹೇಗೆಲ್ಲ ಉತ್ತರ ಕೊಡ್ತಾರೆ ಅನ್ನೋದು ಮುಂದೆ ನಿಮಗೆ ಗೊತ್ತಾಗುತ್ತೆ. ಸೊ ಈಗ ವಿಡಿಯೋ ಶುರು ಮಾಡೋಣ, ಬನ್ನಿ. ನಿಮ್ಮ ಹೆಸರು? ನಾಗರಾಜ್ ಅಂತೇಳಿ. ನಾಗರಾಜ್, ಏನ್ ಮಾಡ್ಕೊಂಡಿರೋದು? ಸ್ಟೂಡೆಂಟ್, ಕಾಂಪಿಟೇಟಿವ್ ಓದ್ತಾ ಇದ್ದೀನಿ. ಕಾಂಪಿಟೇಟಿವ್ ಓದ್ತಾ ಇದ್ದೀರಾ? ಸೂಪರ್. ಇವತ್ತು ನಾನು ನಿಮ್ಗೆ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ನೀವು ಕನ್ನಡಿಗರಾಗಿ ಹುಟ್ಟಿರೋದಕ್ಕೆ ಎಷ್ಟು ಗರ್ವ ಇದೆ, ಹೆಮ್ಮೆ ಇದೆ? ದೊಡ್ಡ ಹೆಮ್ಮೆ ಇದೆ. ಯಾಕಂದ್ರೆ ಭಾರತದಲ್ಲಿ ಇರುವಂತ ಎಲ್ಲಾ ಬೇರೆ ಬೇರೆ ರಾಜ್ಯದ ಜನಗಳು ಬಂದು ನಮ್ಮ ಕರ್ನಾಟಕದಲ್ಲಿ ವಾಸ್ತಾರ, ಅದೊಂದು ದೊಡ್ಡ ಹೆಮ್ಮೆ. ಯಾರು ಬೇರೆ ರಾಜ್ಯದಲ್ಲಿ ಯಾರಾದ್ರೂ ಕೇಳಿದ್ರೆ ಕನ್ನಡಿಗರು ಹೆಂಗಂತ, ಕನ್ನಡಿಗರು ಒಂಥರ ಉದಾರ ಮನುಷ್ಯನವರು ಅಂತ ಹೇಳ್ತಾರೆ. ಇದನ್ನ ಒಂದು ದೊಡ್ಡ ಹೆಮ್ಮೆ ನಮ್ಗೆ. ಕರೆಕ್ಟ್. ಯಾವ್ದಾದ್ರೂ ಒಂದು ರಾಜ್ಯದಲ್ಲಿ ಎಲ್ಲಾ ರಾಜ್ಯದವ್ರನ್ನ ನೋಡ್ಬೋದು ಅನ್ನೋದು ಇದ್ರೆ ಅದು ಬರೀ ನಮ್ ಕರ್ನಾಟಕದಲ್ಲಿ ಮಾತ್ರ. ಎಂತಹ ಮಾತು ಹೇಳಿದ್ರೆ ತಂದೆ. ಕರ್ನಾಟಕದಲ್ಲಿ ಹುಟ್ಟಿರೋದೇ ಪುಣ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಕನ್ನಡ ಕಸ್ತೂರಿ. ಸೊ ಆ ಭಾಷೆ ಹೇಗೆ ಅಂದ್ರೆ DVG ಗುಂಡಪ್ಪ ಹೇಳಿದ್ದಾರೆ, ಸುಳಿದ ಬಾಳೆಹಣ್ಣಿನಂತೆ ಅಂತ. ಎಷ್ಟು ನಾವು ಸುಳಿದ ಬಾಳೆಹಣ್ಣು ಎಷ್ಟು ಈಸಿಯಾಗಿ ತಿಂತೀವೋ ಅದೇ ರೀತಿ ಕನ್ನಡ ಭಾಷೆ ಅಂತ. ಕನ್ನಡ ಅನ್ನೋದೇ ಒಂದು ನಮ್ಗೆ ಹೆಮ್ಮೆ, ಕನ್ನಡಿಗರ ಅನ್ನೋದು ಇನ್ನೊಂದು ಹೆಮ್ಮೆ. ಎಲ್ಲೇ ಹೋದ್ರು ನಮ್ ಕನ್ನಡನ ಬಿಟ್ಕೊಡ್ಬಾರ್ದು ನಾವು. ಬೇರೆಯವರೆಲ್ಲ ಬಂದು ಇಲ್ಲಿ ಅವ್ರವ್ರ ಲ್ಯಾಂಗ್ವೇಜ್ ನ ಎತ್ತಿರ್ತಾರೆ, ಬಟ್ ನಾವು ನಮ್ ಕನ್ನಡ ಯಾವ್ದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು. ಸೂಪರ್. ನಾವು ನವೆಂಬರ್ 1 ಕನ್ನಡಿಗ ಅಲ್ಲ, ನಂಬರ್ 1 ಕನ್ನಡಿಗ. ಸೂಪರ್. ಮುಂದಿನ ಜನ್ಮ ಅಂತಿದ್ರು ಇಲ್ಲೇ ಇರ್ಬೇಕು ಅಂತ. 7 ಜನ್ಮದಲ್ಲೂ ಹುಟ್ಟಿದ್ರೆ ಕರ್ನಾಟಕದಲ್ಲೂ ಹುಟ್ಟಬೇಕು ಅಂತ ಅನ್ಸುತ್ತೆ. 7 ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ನಿಮ್ಗೆ ಎಲ್ಲ ಪ್ರತಿಯೊಬ್ಬ ಕನ್ನಡಿಗಂಗೂ ಇದೇ ಆಸೆ ಇರುತ್ತೆ. ನಾನು ಇವಾಗ ಕರ್ನಾಟಕದ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ನಾನು ಕೇಳೋ ಅಷ್ಟು ಪ್ರಶ್ನೆಗೆ ಕರೆಕ್ಟಾಗಿರೋ ಉತ್ತರ ಕೊಟ್ರೆ 20 ನಿಮಿಷ ಟೈಮ್ ಕೊಡ್ತೀನಿ. ಯಾವ ಅಂಗಡಿಗೆ ಹೋಗಿ ಏನ್ ಬೇಕಾದ್ರೂ ಎಷ್ಟು ಬೇಕಾದ್ರೂ ತಗೋಬೋದು, ಬಿಲ್ ಅಂತ ಪೇ ಮಾಡ್ತೀನಿ. ಎಷ್ಟು ಸಾವಿರ ತಗೊಂಡ್ರು ಬಿಲ್ ಅಂತ ಪೇ ಮಾಡ್ತೀನಿ. ಈ ವರ್ಷ ಎಷ್ಟನೇ ಕನ್ನಡ ರಾಜ್ಯೋತ್ಸವ ಹಬ್ಬವನ್ನ ನಾವು ಆಚರಿಸ್ತಾ ಇದೀವಿ? 78 ಅನ್ಸುತ್ತಾ? 78 ಅನ್ಸುತ್ತಾ? 78 ಅನ್ಸುತ್ತಾ? ಮೇ ಬಿ. ವಾಪಸ್ ಕ್ವಶನ್ ನಂಗೆ ಕೇಳ್ತಾ ಇದ್ದೀರಾ? 78. 78. ಏನ್ ಕಾನ್ಫಿಡೆಂಟ್ ಮ್ಯಾಮ್. ಕೋನ್ ಬನೇಗ ಕರೋರ್ಪತಿನಲ್ಲೂ ನಿಮ್ಮಷ್ಟು ಕಾನ್ಫಿಡೆಂಟ್ ಆಗಿರಲ್ಲ. ಈ ವರ್ಷ ಎಷ್ಟನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನ ನಾವು ಆಚರಿಸ್ತಾ ಇದೀವಿ? 26. ಸಾರಿ 76. ಎಲ್ಲ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೀರಾ ಅಂದ್ರೆ ತಪ್ಪ ಆನ್ಸರ್ನು ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ಬೋದು ಅನ್ನೋದು ನಿಮ್ನ ನೋಡೇ ಕಲಿತಾ ಇದೀನಿ. 74. ನಂಬರ್ 1 ಕನ್ನಡತಿ. ಕಮಾನ್ ಆನ್ಸರ್. 79 ಅನ್ಸುತ್ತೆ. 79. ಸ್ಕೂಲಲ್ಲಿ ಇದ್ದಾಗ ಮಾಡ್ತಾ ಇದ್ರು. ಸ್ಕೂಲ್ ಇದ್ದಾಗ 79 ಮಾಡ್ತಾ ಇದ್ರಿ. ಬ್ರೋ, ನಮ್ಗೆ ಸ್ವತಂತ್ರ ಸಿಕ್ಕಿ ಅಷ್ಟು ವರ್ಷ ಆಗಿಲ್ಲ ಬ್ರೋ. 72. 68. ಆಲ್ಮೋಸ್ಟ್ ನಿಯರ್ ಇದೀರಾ ಬ್ರೋ. 53. ಕರೆಕ್ಟ್ ಆಗಿ ಗೊತ್ತಿಲ್ಲ. ಆನ್ಸರ್ ಬಂದು 69. ಓಕೆನಾ? ಫಸ್ಟ್ ಕರ್ನಾಟಕ ಅಂತ ಹೆಸರಿರಲಿಲ್ಲ, ಮೈಸೂರು ಸ್ಟೇಟ್ ಅಂತ ಹೆಸರಿತ್ತು. ಅದು ಕರ್ನಾಟಕ ಅಂತ ನಾಮಕರಣ ಆಗಿದ್ದು ಯಾವ ವರ್ಷದಲ್ಲಿ? ಬ್ರೋ, ಒಂದೇ ನಿಮಿಷ. ಮೊನ್ನೆ ರೀಸೆಂಟ್ ಹಿಸ್ಟ್ರಿ ಕ್ಲಾಸಸ್ ಆಗಿತ್ತು, ನೆನಪಾಗ್ತಾ ಇಲ್ಲ. 1980 ಅಲ್ಲ. ಐ ಡೋಂಟ್ ನೋ ಸರ್. ಯಾಕೆ? 1970 ಅಲ್ಲ. 56 ಆಗಿ ಏನಾಯ್ತು, ದ ಸ್ಟೇಟ್ ಆಫ್ ಮೈಸೂರು ಅಂತ ಹೇಳಿ ಕರ್ನಾಟಕ ಅವ್ರಿಗೆ ಒಂದು ಸಪರೇಟ್ ಸ್ಟೇಟ್ ನ ಕೊಡಬೇಕು ಅಂತ ಹೇಳಿ 1956 ಅಲ್ಲಿ ಫಾರ್ಮ್ ಮಾಡಿದ್ರು. ಆದ್ಮೇಲೆ ಏಕೀಕರಣ ಆಯ್ತು. ಅದಾದ್ಮೇಲೆ ನವೆಂಬರ್ 1 ಅಂತ ಮಾಡಿದ್ರು. ಆಮೇಲೆ ಅಲ್ಲಿ ಕರ್ನಾಟಕ ಅಂತ ನೇಮ್ ಬಂತು 1973 ನಲ್ಲಿ. ಒಂದೇ ಕ್ವಶನ್ಗೆ 3 ಆನ್ಸರ್ಗಳು ಕೊಟ್ಟಂತ ಏಕೈಕ ವ್ಯಕ್ತಿ ಇವರೇ. ಅವಾಗ ದೇವರಾಜ ಅರಸರು ಏನಪ್ಪ ಅಂದ್ರೆ ಕರ್ನಾಟಕದ CM ಇರ್ತಾರೆ, ಅವಾಗ ಮಾಡಿದ್ದು. ಸೂಪರ್. ನಮ್ಮ ಕರ್ನಾಟಕದ ಸ್ಟೇಟ್ ಅನಿಮಲ್ ಸ್ಟೇಟ್ ಬೋರ್ಡ್ ಯಾವ್ದು ಅನ್ನೋದು ಗೊತ್ತಾ?
ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಹೊಸದಾಗ ಅನಿಸ್ತಾ ಇದೆಯಾ? ಎಸ್ ಬ್ರೋ, ಸಡನ್ ಫೀಲ್ ಹೊಸ ಕ್ವಶನ್ಸ್ ಬರ್ತಾ ಇದೆ ಎಲ್ಲ ಅಂತ. ಇಲ್ಲ ಆಕ್ಚುಲಿ ಇದೆ. ನಿಮ್ಮಲ್ಲೂ ಇದೆಯಾ? ಹ್ಞೂ ಬ್ರೋ. ನಮ್ ದೇಶ ಇದೆ, ನಾವು ಕೊಟ್ಟಿರೋ ದೇಶ ಇದು. ಟೈಗರ್ ಇರಬೇಕು. ಟೈಗರ್. ಇಂಡಿಯಾದು ಇಂಡಿಯಾದ ಟೈಗರ್, ನಮ್ಮ ಕರ್ನಾಟಕದ ಟೈಗರ್. ಅದ್ ಹೆಂಗೆ ಸಾಧ್ಯ? ಇದ್ರಲ್ಲಿ ಹಾಕಿರ್ತಾವ ವಿಧಾನಸೌಧ ಮೇಲ್ಗಡೆ ಸಿಂಹ. 4 ತಲೆ ಸಿಂಹ ಅದಿರ್ಬೋದು. ರಾಜ್ಯ ಪ್ರಾಣಿ 4 ತಲೆ ಇರೋ ಸಿಂಹ. ಪಿಕಾಕ್ ಇರ್ಬೋದು. ಇಲ್ಲ ಬರ್ಡ್ ಅದು. ಯಾರು ಇವ್ರಲ್ಲ? ನ್ಯಾಷನಲ್ ಅನಿಮಲ್ ಟೈಗರ್. ಹಾ, ಸ್ಟೇಟ್ ಅನಿಮಲ್ ಭೀಮಾ ಇರ್ಬೋದು. ಭೀಮಾ. ಮೈಸೂರು ಭೀಮಾ. ಯಾರು ನೀವೆಲ್ಲ? ಸ್ಟೇಟ್ ಅನಿಮಲ್ ಬಂತು ಅಂತ ಅಂದ್ರೆ ಅದು ಬಿಗ್ ಎಲಿಫೆಂಟ್. ಆನೆ ಇರ್ಬೋದು. ಆನೆನೆ ಕರೆಕ್ಟ್ ಬ್ರೋ. ಓ, ಏನ್ ಸಾಧನೆ ಮಾಡಿ ಗೆದ್ಬಿಟ್ಟಿದ್ದೀರಾ. ಕೊಡ್ರೆ ಇರ್ಕೊಂಡು ಕರ್ನಾಟಕ ರತ್ನ ಅವಾರ್ಡ್. ಆಯ್ತು, ರಾಜ್ಯ ಪಕ್ಷಿ ಯಾವ್ದು? ಅಂದ್ರೆ ಅದೇ 3 ತಲೆ ಅದು ಗರುಡನು ವಿಧಾನಸೌಧ ಮೇಲ್ಗಡೆ ಇರುತ್ತೆ. ನೀವು ಎಲ್ಲದಕ್ಕೂ ವಿಧಾನ. ಪಾರಿವಾಳ ಅಲ್ಲ, ಕಾಗೆ ಇರ್ಬೋದು. ಕಾಗೆ. ಯಾರು ಹೆತ್ತರಯ್ಯ ಇಂಥ ಕಂದನನ್ನು? ಕೋಗಿಲ. ಆನ್ಸರ್ಗಳು ಪಿಕಾಕ್, ಪಿಕಾಕ್, ಪ್ಯಾರಟ್, ಪ್ಯಾರೆಟ್, ಗಂಡು ಬೇರುಂಡ. ಗಂಡ ಬೇರುಂಡ. ತಪ್ಪು ಉತ್ತರ ಹೇಳಕ್ ಇಷ್ಟೊಂದೆಲ್ಲ ಆತರ ಪಟ್ರ? ಗಂಡ ಬೇರುಂಡ ಅಲ್ಲ ರೀ, ಅದೇ ನಿಜ ಅಲ್ಲ. ಅದೇ ಅಲ್ಲ ಅಂತ ಹೇಳ್ತಾ ಇದೀನಿ. ಅದೇ ಅದೇ ಅಂದ್ರೆ ಗಂಡ ಬೇರುಂಡ ಬಂದು ನಮ್ಮ ಕರ್ನಾಟಕದ ಲಾಂಛನದಲ್ಲಿರುವಂತ ಪಕ್ಷಿ. ಆದ್ರೆ ನಮ್ಮ ಕರ್ನಾಟಕದ ರಾಜ್ಯ ಪಕ್ಷಿ ಬಂದು ತುಂಬಾ ಜನ ಗೊತ್ತಿಲ್ಲ, ಇಂಡಿಯನ್ ರೋಲರ್, ನೀಲಕಂಠ ಅಂತ ಕರೀತಾರೆ. ಇಟ್ ಸೇಮ್ ಲೈಕ್ ಕಿಂಗ್ ಫಿಶರ್ ತರಾನೇ ಇರುತ್ತೆ. ನೀಲ್ಕಂಠ ಅಂತ ಕರೀತಾರೆ ಕನ್ನಡದಲ್ಲಿ. ಇಂಡಿಯನ್ ರೋಲರ್. ಸೂಪರ್, ಐಟಿ. ನಮ್ಮ ಕರ್ನಾಟಕದ ಮೊದಲ ರಾಜ ಮನೆತನ ಯಾವುದು? ಮೈಸೂರು ಒಡೆಯರು. ಒಡೆಯಾಸ್. ಮೈಸೂರು ತಪ್ಪು ಬ್ರೋ. ಹೊಯ್ಸಳ ಅಂತ. ಹೊಯ್ಸಳ. ಚೋಳರು. ಚೋಳರು. ಅಕ್ಕಾಬುಕ್ಕ. ಅಕ್ಕಾಬುಕ್ಕ. ರಾಜ ಮನೆತನ ಕೇಳಿದ್ರ? ಗೊತ್ತಿಲ್ಲ ಬ್ರೋ, ಅಷ್ಟೊಂದು ಹಿಸ್ಟ್ರಿ ಗೊತ್ತಿಲ್ಲ. ಕರ್ನಾಟಕದ ಬಗ್ಗೆ ತಿಳ್ಕೊಬೇಕು ತಾನೆ? ತಿಳ್ಕೋಬೇಕು ಬ್ರೋ. ಯಾವ್ದಾದ್ರು ಒಂದು 3 ರಾಜ ಮನೆತನಗಳು ಹೇಳಿ ಬ್ರೋ. ಅಂಬಾನಿ ರಾಜ ಅಲ್ವಾ? ಕದಂಬರು, ಚೋಳರು, ಹೊಯ್ಸಳರು, ಮೈಸೂರು ರಾಜರು. ನಮ್ಮ ಕರ್ನಾಟಕದ ಮೊದಲ ರಾಜ ಮನೆತನ ಯಾವುದು? ಚೋಳ ಮನೆತನ. ಚೋಳ ಮನೆತನ. ಹೊಯ್ಸಳರು. ಹೊಯ್ಸಳರು. ಯದುವೀರ ವಂಶ ಇರ್ಬೋದು. ಎಲ್ಲ ಹೇಳ್ಬಿಡಿ, ನಾನು ಕೇಳ್ತೀನಿ ಆಮೇಲೆ. ಗೊತ್ತಿಲ್ಲ. ಆನ್ಸರ್ ಬಂದು ಕದಂಬರು. ಕದಂಬರು. ಅಯ್ಯೋ. ನಮ್ಮ ಕರ್ನಾಟಕದ ಮೊದಲ ಕನ್ನಡ ರಾಜ ಯಾರು? ಇಮ್ಮಡಿ ಪುಲಿಕೇಶಿ. ಅಲ್ಲ. ಶಿವಾಜಿ. ಶಿವಾಜಿ ಕರ್ನಾಟಕದವರು. ಯಾರ ಮಕ್ಕಳಪ್ಪ ನೀವೆಲ್ಲ? ಕೃಷ್ಣದೇವರಾಯ. ಅದೇ ಅನ್ಸುತ್ತೆ. ಅದೇ ಅನ್ಸುತ್ತೆ. ನೀವೆಲ್ಲ ಫ್ರೆಂಡ್ಸ್ ಅಂತ ನನ್ಗೆ ಅನ್ಸುತ್ತೆ. ಒಂದು ಹಿಂಟ್ ಕೊಡ್ಲಾ? ಒಳ್ಳೆ ಸ್ಕಿಲ್ಸ್ ಇದೆ ರೀ ನಿಮ್ಗೆ, ಚೆನ್ನಾಗಿ ಜಾಕೆಪ್ಸ್ತೀರಾ. ಅಲ್ಲಿ ನಾನಂತ ಅಲ್ಲ. ಗೊತ್ತಿಲ್ಲ. ಅವ್ರ ಮೇಲೆ ಒಂದು ಫಿಲಮ್ ಇದೆ, ಡಾಕ್ಟರ್ ರಾಜ್ಕುಮಾರ್ ಅವ್ರು ಆಕ್ಟ್ ಮಾಡಿದ್ದಾರೆ. ಕಶ್ಯಪ ಬ್ರಹ್ಮ. ಇದು ಕಾಳಿದಾಸ ಅಲ್ಲ, ಮಯೂರನ. ಕರೆಕ್ಟ್, ಮಯೂರ ವರ್ಮ. ಇವಾಗ ಒಪ್ಕೊಂತೀನಿ, ನೀವು ನಂಬರ್ 1 ಕನ್ನಡತಿ ಅಂತ. ಬನವಾಸಿ ಕದಂಬರ ಮಯೂರ ವರ್ಮ. ಕರೆಕ್ಟ್. ಮಯೂರ ಶರ್ಮನೋ ಮಯೂರ ವರ್ಮನೋ ಇರ್ಬೋದು ಅಂತ. ಕೆಲವೊಂದ್ ಕಡೆ ಮಯೂರ ಶರ್ಮಾ ಅಂತ ಬರುತ್ತೆ, ಬಟ್ ಆಕ್ಚುಲಿ ಅದು ಅದಕ್ಕೂ ಕ್ಲಾರಿಟಿ ಕೊಡ್ತೀನಿ. ಮಯೂರ ವರ್ಮ ಮಯೂರ ಶರ್ಮನ್ಗೆ ಮಯೂರ ಶರ್ಮಾ ಅಂತ ಅವ್ನ ಮೂಲ ಹೆಸರು. ಕರೆಕ್ಟ್. ಸೊ ಅವನ್ದು ಏನೋ ಇಶ್ಯೂಸ್ ಆಯ್ತು, ಅವ್ನು ಸ್ನಾನ ಮಾಡ್ತಿದ್ದ, ಇದಾಯ್ತು, ಯಾರೋ ಬಂದು ಏನೋ ಮಾಡಿದ್ರು. ಅದಾದ್ಮೇಲೆ ಅವನು ನಾನು ಯುದ್ಧ ಕಲಿಬೇಕು, ಯುದ್ಧ ಮಾಡ್ಬೇಕು, ಕ್ಷತ್ರಿಯನಾಗ್ಬೇಕು ಅಂತ ಡಿಸೈಡ್ ಮಾಡಿ ಅದು ಎಲ್ಲ ಕಲ್ತಿ ಎಲ್ಲ ಯುದ್ಧ ಎಲ್ಲ ಮಾಡ್ಬೇಕಾದ್ರೆ ಅವನ್ಗೆ ವರ್ಮಾ ಅಂತ ಹೆಸರು ಬಿರುದು ಬರುತ್ತೆ. ಫಸ್ಟ್ ಒಂದು ಮೂಲ ಹೆಸರೇ ಮಯೂರ ಶರ್ಮಾ ಅಂತ ಹೇಳಿ. ಅದಕ್ಕೆ ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ. ನಾನು ಓದ್ಬೇಕಾದ್ರೆ ನನ್ಗೆ ಇದು ಒಂದ್ ಕಡೆ ಶರ್ಮಾ ಇದೆ, ಒಂದ್ ಕಡೆ ವರ್ಮಾ ಇದೆ ಅಂತ ಹೇಳ್ಬಿಟ್ಟು ಓದ್ಬೇಕಾದ್ರೆ ಈ ಸ್ಟೋರಿ ಗೊತ್ತಾಯ್ತು. ನಮ್ಮ ಕರ್ನಾಟಕದಲ್ಲಿ ಮೊದಲು ಸೂರ್ಯ ಹುಟ್ಟೋದು ಎಲ್ಲಿ? ಆಕಾಶದಲ್ಲಿ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಆಕಾಶದಲ್ಲಿ ಸೂರ್ಯ ಹುಟ್ಟೋದನ್ನ ಮೊದಲು ಯಾವ ಜಾಗದಲ್ಲಿ ನೋಡ್ಬೋದ್ರಿ? ಪಶ್ಚಿಮ, ಉತ್ತರ. ಒಂದೊಂದು ಮುತ್ತು ಕಡೆ. ಇನ್ ದಿಕ್ಕಾತ್ವಾ ಯಾವ ತರ? ದಿಕ್ಕೇನ್ ಚೇಂಜ್ ಆಗಲ್ಲ ಬ್ರೋ. ದಿಕ್ಕು ಯಾವಾಗಲೂ ಒಂದೇ ದಿಕ್ಕಲ್ಲ ಹುಟ್ಟೋದು. ಯಾವ ಜಿಲ್ಲೆನಲ್ಲಿ ಅಥವಾ ಯಾವ ಜಾಗದಲ್ಲಿ ನೀವು ಮೊದಲು ಸೂರ್ಯ ಹುಟ್ಟೋದನ್ನ ನಮ್ಮ ಕರ್ನಾಟಕದಲ್ಲಿ ನೋಡ್ಬೋದು? ಬೆಂಗಳೂರು ಬಿಟ್ರೆ ಇನ್ನೆಲ್ಲೂ ಹೋಗಿಲ್ಲ ಬ್ರೋ. ಬೆಂಗಳೂರು ಬಿಟ್ಟು ಇನ್ನೆಲ್ಲೂ ಹೋಗಿಲ್ಲ. ನೀನ್ ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. ಇದು ನಮ್ ಜನರ ಪ್ರಾಬ್ಲಮ್. ನೋ ಐಡಿಯಾ ಬ್ರೋ. ನಂದಿ ಹಿಲ್ಸ್ ಅಲ್ಲ ಬ್ರೋ. ನಂದಿ ಹಿಲ್ಸ್ ಯಾಕ್ರೋ ಈ ನಂದಿ ಹಿಲ್ಸ್ ಇಂದ ಬಿದ್ದಿದ್ದೀರಾ? ಬೆಳಗಾವಿ ಅಲ್ಲ. ಒಂದು ಹಿಂಟ್ ಕೊಡ್ಲಾ? ಸೊ ಬೆಂಗಳೂರು ತುಂಬಾ ಹತ್ತಿರವಾಗಿದೆ ಅದು. ಮಂಡ್ಯ. ಮಂಗಳೂರು ಎಲ್ಬೋ ಬೆಂಗಳೂರಿಗೆ ಹತ್ರ ಆಗಿದೆ.
ಬೆಳಗಾವಿ ಅಲ್ಲ. ದೋಸೆ ಯಾವ ದೋಸೆ ಫೇಮಸ್? ದಾವಣಗೆರೆ ಬೆಣ್ಣೆ ದೋಸೆ. ಅಲ್ಲ ಬ್ರೋ, ಆನ್ಸರ್ ಬಂದು ಮುಳಬಾಗ್ಲು ದೋಸೆ ಫೇಮಸ್. ಸೊ ಕೋಲಾರ ಮುಳಬಾಗ್ಲಲ್ಲಿ ಸೂರ್ಯ ಹುಟ್ಟೋದನ್ನ ನಾವು ಮೊದಲು ಕಾಣಬಹುದು. ಎಲ್ಲಿ ಮುಳುಗುತ್ತೆ ಅಂತ ಏನಾದ್ರು ಗೊತ್ತಾ ಬ್ರೋ? ಮಂಗಳೂರು ಬೀಚ್. ಮಂಗಳೂರು ಬೀಚ್. ಅಲ್ಲೇ ಮುಳುಗುತ್ತೆ, ಅಲ್ಲೇ ಮುಳುಗುತ್ತೆ. ಎಲ್ಲಿ ಹುಟ್ಟುತ್ತೋ ಅಲ್ಲೇ ಮುಳುಗುತ್ತೆ. ಮಧ್ಯಾಹ್ನ ಆದ್ಮೇಲೆ ಮುಳುಗೋಡ್ತಾರೆ. ತುಂಬಾ ಕಷ್ಟ ಕ್ವಶನ್ ಕೇಳ್ತಾ ಇದ್ದೀರಾ ನೀವು. ಕನ್ಯಾಕುಮಾರಿ ಕರ್ನಾಟಕದಲ್ಲಿ ಯಾವಾಗ ಹೆಂಗ್ ಬಂತು ಬ್ರೋ? ಸೂರ್ಯ ಎಲ್ಲಿ ಮುಳುಗುತ್ತೆ ಅನ್ನೋದು ಕೊನೆಯದಾಗಿ. ಬೆಂಗಳೂರ. ಆನ್ಸರ್ ಬಂದು ಆಂಕೋಲಾ, ಉತ್ತರ ಕನ್ನಡ ಡಿಸ್ಟಿಕ್ ಅಲ್ಲಿ ಸೂರ್ಯ ಮುಳುಗುತ್ತೆ. ಆಂಕೋಲ ಅನ್ನೋದು ಇವಾಗಲೇ ಫಸ್ಟ್ ಕೇಳ್ತಾರ. ನಿಜ ಆಂಕೋಲಾ ಅಂತ ಕೇಳ್ತಾರೆ? ಕೇಳೇ ಇಲ್ಲ. ಇವತ್ತೇ ಕೇಳ್ತಾರೆ. ನಾನು ಹುಟ್ಟು 17 ವರ್ಷ ಆಯ್ತು, ಲೈಫಲ್ಲಿ ಇದೇ ಫಸ್ಟ್ ಟೈಮ್ ಕೇಳ್ತಾರೆ. ನಾನು ತಪ್ಪು ಮಾಡೋಣ, ಯಾರಿಗೂ ಭಯಪಡಿ. ನಾನು ತಪ್ಪೇ ಮಾಡಿಲ್ಲ, ನಾನು ಯಾರು ಭಯಪಡಬೇಕು? ಕರ್ನಾಟಕದ ಸಂಗೀತ ಪಿತಾಮಹ ಅಂತ ಹೇಳಿ ಯಾರನ್ನ ಕರೀತಾರೆ? ರಾಜೇಶ್ ಕೃಷ್ಣ. ರಾಜೇಶ್ ಕೃಷ್ಣ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ. ಹಂಸಲೇಖ. ಹಂಸಲೇಖ. ಹಂಸಲೇಖನ ಹಂಸಲೇಖ. ಇದು ನಮ್ಮ ದೇಶ ಅಂದ್ರೆ. ಸ್ಟೂಡೆಂಟ್ಸ್ಗಳು ಇವರು ಹೂವಿನ ಬಾಣದಂತೆ ಆಡಿದ್ರಲ್ಲ, ಅವ್ರಿರ್ಬೋದು. ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ಸಂಗೀತ ಪಿತಾಮಹ ಕನಕದಾಸರು. ಕನಕದಾಸರು. ಕ್ಲೂ ಕೊಡಿ. ಸೊ ಅವ್ರ ಕೈಯಲ್ಲಿ ಯಾವಾಗ್ಲೂ ತಂಬೂರಿ ಇರುತ್ತೆ. ಪುರಂದರದಾಸರ. ಕರೆಕ್ಟ್. ಪುರಂದರದಾಸ. ಕರೆಕ್ಟ್. ಯಾರನ್ನ ಕರ್ನಾಟಕದ ಕೋಗಿಲೆ ಅಂತ ಕರೀತಾರೆ? ಸರೋಜಿನಿ ನಾಯ್ಡು ಕರ್ನಾಟಕದ ಕೋಗಿಲೆ ಅಂತ ಹೆಂಗೆ? ಅವರು ಅವ್ರ ಇಂಡಿಯಾದ ನೈಟಿಂಗೇಲ್. ವಿಜಯ್ ಪ್ರಕಾಶ್. ಪ್ರಭಾತ ಆಡ್ದವರು ಯಾರು? ಎಂ.ಎಸ್. ಸುಬ್ಬಲಕ್ಷ್ಮಿ ಅವರೇ ಇರ್ಬೇಕು. ಅಲ್ಲ ಬ್ರೋ, ಶ್ರೇಯಾ ಘೋಷ್. ಶ್ರೇಯಾ ಘೋಷ್. ಕತೆ ಇಷ್ಟೇ ಕಣಮ್ಮ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮ. ಜಾನಕಿ. ಎಷ್ಟ್ ಜನಕ್ಕೆ ಗೊತ್ತಿಲ್ಲ. ಇಲ್ಲ ನೀವೊಂದು ಹೇಳ್ಬಿಡಿ ಇರ್ಲಿ. ಇಷ್ಟೇ ಆನ್ಸರ್ಗಳನ್ನ ಕೇಳಿ ನನ್ನ ಕಿವಿಗಳು ಇಂಪಾಗಿದೆ. ನಿಮ್ದೊಂದು ಇಲ್ಲ, ಯಾವ್ದು ಇಲ್ಲ. ಭಾರತದ ಗೊತ್ತು. ಭಾರತದ ಗೊತ್ತು. ಕರ್ನಾಟಕದ ಕೋಗಿಲೆ ಅಂತ ಯಾರನ್ನ ಕರೀತಾರೆ? ಯಾಕೆ ಇಷ್ಟೊಂದು ಬೇಜಾರಾಗಿದ್ದೀರಾ? ಏನೋ ಗೊತ್ತಾಗ್ತಿಲ್ಲ ಅಂತ. ಏನೋ ಗೊತ್ತಾಗ್ತಲ್ಲ. ಹೇಳ್ಕೊಡ್ತದೆ, ನನಗೆ ಗೊತ್ತಾಗ್ತದೆ. ಓಕೆ, ಇವರ ಹೆಸರು ಲಾಸ್ಟ್ಗೆ ರಾವ್ ಅಂತ ಬರುತ್ತೆ. ವಾಣಿ ಜಯರಾಮ್ ಅವರ. ಅಲ್ಲ. ಪಂಚಮಂಗೇಶ್ವರ ರಾವ್. ಅಲ್ಲ. ಆನ್ಸರ್ ಬಂದು ಪಿ ಕಾಳಿಂಗರಾವ್. ಕರೆಕ್ಟ್ ಬ್ರೋ. ಯಾರು ಕೂಡ ಈ ಕ್ವಶನ್ಗೆ ಆನ್ಸರೇ ಮಾಡಿರ್ಲಿಲ್ಲ. ನಮ್ಮ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ 5 ನದಿಗಳು ಹರಿಯುತ್ತೆ? ಪಂಪಾ ನದಿನ. ಪಂಪಾ ನದಿ ಬ್ರೋ. ಪಂಪಾ ಹರಿಯೋದು ಕೇರಳದಲ್ಲಿ ಬ್ರೋ. ಜೋಗ್ ಫಾಲ್ಸ್. ನಾನು ಕೇಳ್ತಾ ಇರೋದು ನಮ್ಮ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿ 5 ನದಿಗಳು ಹರಿಯುತ್ತೆ? ಶ್ರೀರಂಗಪಟ್ಟಣ ಜಿಲ್ಲೆ ಯಾವಾಗ ಆಯ್ತು ಬ್ರೋ? ಮೈಸೂರು. ಮೈಸೂರಲ್ಲಿ 5 ನದಿಗಳು ಯಾವ್ದ್ರೆ ಹರಿಯುತ್ತೆ? ನಾರ್ತ್ ಕರ್ನಾಟಕ ಅಲ್ಲಿ ಬರುತ್ತೆ. ಪಂಚ ನದಿಗಳ ನಾಡು ಅಂತಂದ್ರೆ ನಮ್ಮ ಬಿಜಾಪುರ. ಪಂಚ ನದಿಗಳ ರಾಜ್ಯ ಅಂತ ಬಂದ್ರೆ ಪಂಜಾಬ್. ಪಂಚ ನದಿಗಳ ದೇಶ ಅಂತ ಬಂದ್ರೆ ಉತ್ತರ ಅಮೆರಿಕ. ಕರೆಕ್ಟ್. ವಿಜಯನಗರದಲ್ಲಿ ಇದ್ದು ವಿಜಯಪುರ ನೆನಪಾಗ್ಲಿಲ್ಲ ನಮಗೆ. ಹೊಡ್ರಿ ಚಪ್ಪಾಳೆ. ಯಾವ ನದಿಗಳು ಹೇಳಿ? ಕೃಷ್ಣ, ಭೀಮಾ, ಘಟಪ್ರಭಾ, ಮಲಪ್ರಭಾ, ಧೋನಿ. ಈ 5 ನದಿಗಳು ಹರಿಯುತ್ತೆ. ನಮ್ ಸರ್ ಯಾವ್ದು ಇದು ಹೇಳ್ಕೊಂಡೇ ಕೊಟ್ಟಿಲ್ವಲ್ಲ ಬ್ರೋ? ಅವ್ರು ಹೇಳ್ಕೊಟ್ಟಿರ್ತಾರೆ, ನೀವು ಕೇಳಿರಲ್ಲ. ಇಲ್ಲ ಬ್ರೋ, ನಮ್ಗೆ ಇದು ಇಲ್ವೇ ಇಲ್ಲ. ಈಗ ನಾನು ಇಷ್ಟೆಲ್ಲ ಹೇಳದ್ನಲ್ಲ, ಈಗ ಕೇಳಿದ ಕ್ವಶನ್ ಮತ್ತೆ ಕೇಳಲ್ಲ, ಆನ್ಸರ್ ಮಾಡ್ತೀರಾ ಕರೆಕ್ಟಾಗಿ? ಕೇಳಿ ಪಕ್ಕ ಇದೆ ಮಾತು. ನಮ್ಮ ಕರ್ನಾಟಕದ ಮೊದಲ ರಾಜ ಮನೆತನ ಯಾವುದು? ಮೊದಲ ರಾಜಮಂತನ ಕೇಳಿದ್ನಲ್ಲ. ಅದ್ಯಾವ್ದೋ ಫಿಲಾಮ್ ಅಲ್ಲಿ ಯಾರೋ ಮಾಡವ್ರೆ ಅಂತಂದ್ರ. ಈಗ ಹೇಳ್ಕೊಡ್ನಲ್ಲ ಅವ್ರ ಹೋದ್ರಿ, ಎದುರುಗಡೆ ಇದೀನಿ ಇಲ್ಲಿ. ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ಸೊ ಕರ್ನಾಟಕಕ್ಕೆ ಸ್ಟೇಟ್ ಫ್ಲಾಗ್ ಇದೆ ಗೊತ್ತಾ? ಆ ಫ್ಲಾಗ್ ನ ಕಂಡಿಡಿದವ್ರು ಯಾರು? ಇದೆಲ್ಲ ಇಮ್ಯಾಜಿನ್ ಮಾಡ್ಕೊಂಡಿಲ್ಲ ಅಲ್ಲ ನೀವು? ಆ ಲೆವೆಲ್ ಎಲ್ಲ ಗೊತ್ತಿಲ್ಲ ಬ್ರೋ. ಆ ಲೆವೆಲ್ ಗೊತ್ತಿಲ್ಲ. ನಿಜ ಗೊತ್ತಿಲ್ಲ ಬ್ರೋ. ಪಿ ಚದುರಂಗ ಅಂತೇಳಿ. ತಪ್ಪು. ಪಿ ಚದುರಂಗನೇ ಇಲ್ಲ. ಆನ್ಸರ್ ಬಂದು ಎಂ.ಎ. ರಾಮಮೂರ್ತಿ ಅನ್ನೋರು ನಮ್ಮ ಕರ್ನಾಟಕದ ಬಾವುಟವನ್ನ ಕಂಡಿಡ್ತಾರೆ. ರಾಮಮೂರ್ತಿ ಅಂತ ಸಮಥಿಂಗ್ ಆ ರಿಲೇಟೆಡ್ ಹೆಸರಲ್ಲೇ ಬರುತ್ತೆ. 200% ಕರೆಕ್ಟ್. ಎಂ.ಎ. ರಾಮಮೂರ್ತಿ. ಕನ್ನಡ ನಾಡಗೀತೆನ ಬರ್ದವ್ರು ಯಾರು? ರವೀಂದ್ರನಾಥ್ ಟ್ಯಾಗೋರ್. ಅಯ್ಯೋ, ಕುವೆಂಪು ಇರ್ಬೋದು ಬ್ರೋ. ಕರೆಕ್ಟ್ ಬ್ರೋ. ಓಕೆ, ಕುವೆಂಪು ಅವರ ಪೂರ್ಣ ಹೆಸರೇನು ಬ್ರೋ? ಕುಪ್ಪಳ್ಳಿ ವೆಂಕಟಪ್ಪ ನಾಯಕ. ಅಲ್ಲ, ಕುವೆಂಪು. ಅಯ್ಯರು. ನೀವ್ ಹೇಳಿ. ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕರೆಕ್ಟ್ ಬ್ರೋ. ನಾಯರ್ ಅಂತೀರಾ, ಅಯ್ಯರ್ ಅಂತೀರಾ ಬ್ರೋ? ಅದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಆನ್ಸರ್ ಬಂದು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಲಪಾತ ಯಾವುದು? ಜೋಗ್ ಜಲಪಾತ. ಆನ್ಸರ್ ತಪ್ಪು. ಜೋಗ್ ಅಂತೂ ಅಲ್ಲ. ಹೈಟ್ ಅಲ್ಲಿ ಬಂತು ಅಂದ್ರೆ ಕರ್ನಾಟಕದ ಅತಿ ದೊಡ್ಡ ಜಲಪಾತ ಅಂದ್ರೆ ಬ್ರದರ್ ಹೊರೈ ನರಿಗಿರುವಂತ ಕುಂಚಿಕಲ್ ಜಲಪಾತ. ಎಲ್ರು ಏನಂತ ಹೇಳ್ತಾರೆ? ಜೋಗ ಜಲಪಾತ ಅಂತ ಹೇಳ್ತಾರೆ. ಆದ್ರೆ ಅದು ಇವಾಗ ಅಂದ್ರೆ ರೀಸೆಂಟ್ ಆಗಿಲ್ಲ. ಕುಂಚಿಕಲ್ ನದಿಗಿರುವಂತ ಹೊರೈ ಜಲಪಾತ.
ಕ್ರೇಜಿ ಅಲ್ಟಿ ಬ್ರೋ. ಇದೇ ಡಿಫ್ರೆನ್ಸು ಕಾಂಪಿಟೇಟಿವ್ ಓದ್ತಾರವ್ರಿಗೂ ನಾರ್ಮಲ್ ಪರ್ಸನ್ಸ್ಗೂ ನಮ್ಮ ಕನ್ನಡ ಬಗ್ಗೆ ಇಷ್ಟ ತಿಳ್ಕೊಂಡೇ ಇರಲ್ಲ ಬ್ರೋ. ಹೌದು ನಿಜ ಎಷ್ಟೋ ಜನ ತಿಳ್ಕೊಂಡಿಲ್ಲ ಬ್ರೋ. ಸೀರಿಯಸ್ ಆಗಿ ಹೇಳ್ತೀನಿ, ಮನ್ಸು ಪೂರ್ವಕವಾಗಿ ಹೇಳ್ತೀನಿ, ಸಿಕ್ಕಾಪಟ್ಟೆ ಮೀಟ್ ಆಗ್ಬೇಕಂತ ಭಾಳ ಆಸೆ ಇತ್ತು ಬ್ರೋ. ಇಲ್ಲ ಬ್ರೋ, ಅಷ್ಟು ಪ್ರಶ್ನೆಗೂ ಉತ್ತರ ಕೊಟ್ರಿ, ಒಂದೇ ಒಂದು ಪ್ರಶ್ನೆಗೆ ಮಿಸ್ ಮಾಡಿದ್ರಿ. ಓಕೆ ಬ್ರೋ, ಏನ್ ತಿಂತೀರಾ ಬ್ರೋ? ನೀವು ಮೀಟ್ ಆಗಿದೆ ದೊಡ್ಡ ಖುಷಿ ಬ್ರೋ. ಎಷ್ಟೋ ದಿನ ಆಯ್ತು ಮೀಟ್ ಆಗ್ಬೇಕಂತ ಭಾಳ ದಿನ ಆಯ್ತು ಬ್ರೋ. ಇವತ್ತು ನಾನು ಹೋಗ್ತಾ ಇದ್ದೆ, ಲೈಬ್ರರಿ ಹೋಗ್ತಾ ಇದ್ದೆ, ಸಡನ್ಲಿ ನೋಡ್ಬಿಟ್ಟೆ. ಥ್ಯಾಂಕ್ ಯು ನಿಜಲ್ಲೂ ಖುಷಿ ಆಯ್ತು ಬ್ರೋ. ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ನಿಮ್ಗೆ ಏನೇ ಹೆಲ್ಪ್ ಬೇಕಿದ್ರು ಕೇಳಿ, ಚೆನ್ನಾಗಿ ಓದಿ. ತಿಂತೀರಾ ಬ್ರೋ? ನಿಜ ಸಂತೋಷ ಕೇಳಬೇಕು. ಇಲ್ಲ ಬ್ರೋ, ಅದು ನನ್ನ ಕರ್ತವ್ಯ ಬ್ರೋ. ನಿಜ ಹೇಳ್ತೀನಿ, ಯಾರು ಈ ತರ ಆನ್ಸರ್ ಮಾಡಿಲ್ಲ, ಬಟ್ ಒಂದ್ 2-3 ಬಿಟ್ರಿ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನೀವ್ ಏನ್ ತಿಂದ್ರೋ ನಾನು ಕೊಡಿಸ್ತೀನಿ. ಕಾಫಿ ಅಷ್ಟೇ ತಾನೆ? ಬನ್ನಿ, ಕ್ವಶನ್ ಕೇಳ್ತೀನಿ, ಕರೆಕ್ಟಾಗಿ ಆನ್ಸರ್ ಮಾಡೋ ಕಾಫಿ ಕೊಡಿಸ್ತೀನಿ. ಆಯ್ತಾಯ್ತು. ನಮ್ಮ ಕರ್ನಾಟಕದಲ್ಲಿ ಮೊದಲು ಸೂರ್ಯ ಎಲ್ಲಿ ಹುಡ್ತಾನೆ? ಪಶ್ಚಿಮ. ಯಾವ ಜಿಲ್ಲೆನಲ್ಲಿ? ಯಾವ ಜಿಲ್ಲೆನಾ? ಚಾಮರಾಜನಗರ. ಕರೆಕ್ಟಾ ಬ್ರೋ? ಇಲ್ಲ ಬ್ರೋ, ತಪ್ಪು. ಈಗ ಕಾಫಿ ಕೊಡಿಸ್ಲಾ ನಾನು? ಕೊಡ್ಸಿ ಬ್ರೋ. ಕರೆಕ್ಟಾಗಿ ಹೇಳಿದ್ರೆ ಕೊಡಿಸ್ತಾ ಇದ್ದೆ. ಕಾಫಿ ಅಲ್ಲ, ನೀವ್ ಏನ್ ಕೇಳಿದ್ರು ಕೊಡಿಸ್ತಾ ಇದ್ದೆ. ಆನ್ಸರ್ ಬಂದು ಕೋಲಾರ ಜಿಲ್ಲೆ ಮುಳಬಾಗ್ಲು ತಾಲೂಕಲ್ಲಿ ಸೂರ್ಯ ಹುಡ್ತಾನೆ, ಅಂಕೋಲಾದಲ್ಲಿ ಸೂರ್ಯ ಮುಳುಗ್ತಾನೆ. ಬನ್ನಿ ಅಂದ್ರೆ ಕಾಫಿ ಕೊಡಿಸ್ತೀನಿ. ತಮಾಷೆ ಏನ್ ಗೊತ್ತಾ, ನಂಗೆ ಫುಲ್ ಖುಷಿ ಆಯ್ತು ಬ್ರೋ. ನೀವು ಕೇಳಿದ ಪ್ರತಿಯೊಂದಕ್ಕೂ ಆನ್ಸರ್ ಮಾಡಿ. ನಾನು ಟೀ ಕಾಫಿ ಕುಡಿಯೋದೇ ಇಲ್ಲ. ಇವತ್ತೇ ನಾನು ತುಂಬಾ ದಿವಸ ಆಗಿದೆ, ಎಷ್ಟೋ ವರ್ಷಗಳಾಗಿದೆ. ಇವತ್ತು ಚೆನ್ನಾಗಿದೆ, ಕುಡಿ. ನಿಮ್ಗೋಸ್ಕರ ಕುಡಿದೀನಿ. ನಾನೇನು ಡಿಸೈಡ್ ಮಾಡಿದೆ ಅಂದ್ರೆ ಇವತ್ತಿಂದ ಟೀ ಕಾಫಿ ಬಿಟ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿದೆ. ಎಸ್ಪೆಷಲಿ ನನಗೆ ತುಂಬಾ ಖುಷಿ ಆಯ್ತು, ಕಾಫಿ ಶೇರ್ ಮಾಡ್ತಾ ಇದ್ದೀನಿ. ಇಂಥ ಆಪರ್ಚುನಿಟಿ ಎಷ್ಟೋ ಜನಕ್ಕೆ ಸಿಗೋದೇ ಇಲ್ಲ. ದೇವರಾಣೆ, ಮನಸ್ಸಿಂದ ಹೇಳ್ತಾ ಇದ್ದೀನಿ. ನನಗೆ ಖುಷಿ. ಆಕ್ಚುಲಿ ನಂಗೆ ಎಷ್ಟು ಖುಷಿ ಆಗ್ತದೆ, ಇನ್ನೂ ಕ್ವಶನ್ಸ್ ಕೇಳಬೇಕು ಬ್ರೋ. ನಂಗೆ ಏನ್ ಗೊತ್ತಾ, ಒಂದಿಷ್ಟು ಕ್ವಶನ್ಸ್ಗಳನ್ನ ಪ್ರಿಪೇರ್ ಮಾಡ್ತೀನಿ, ವೆರಿ ಸಿಂಪಲ್ ಆಗಿರುತ್ತೆ. ಅವ್ರು ಹೇಳ್ತಾ ಇರ್ಬೇಕಾದ್ರೆ ಬೇಜಾರಾಗುತ್ತೆ ನಮ್ಮ ಕರ್ನಾಟಕದ ಬಗ್ಗೆ. ನಾನು ತುಂಬಾ ನೋಡಿದ್ದೀನಿ. ಈ ಕನ್ನಡ ರಾಜ್ಯೋತ್ಸವ ದಿನ ಒಂದು ಮಾತು ಹೇಳ್ತೀನಿ, ನಾನು ಯೂತ್ಸ್ಗೆ ಒಂದು ಮೆಸೇಜ್ ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಅಂದರೆ ಕೊಡ್ತೀನಿ ಈ ಮುಖಾಂತರ. ಏನೇ ಆಗಲಿ, ನೀವು ಎಲ್ಲಾದರೂ ಹೋಗ್ಲಿ, ನಮ್ಮ ಕರ್ನಾಟಕದ ಜನತೆ ಕನ್ನಡ ಚೆನ್ನಾಗಿ ಮಾತಾಡಿ, ಕನ್ನಡ ಚೆನ್ನಾಗಿ ಕಲೀರಿ. ಕನ್ನಡನ ಯಾವತ್ತೂ ಕೂಡ ಯಾರ ಮುಂದೆನೂ ಕೂಡ ಬಿಟ್ಕೊಡೋಕೆ ಹೋಗಬೇಡಿ. ಅಟ್ಲೀಸ್ಟ್ ಮಿನಿಮಮ್ ನಾಲೆಡ್ಜ್ನ ಎಲ್ಲರೂ ಕೂಡ ತಿಳ್ಕೊಳ್ಳೇಬೇಕು. ನಾನು ಈ ಮುಖಾಂತರ ಹೇಳ್ತಾ ಇದ್ದೀನಿ. ನಿಮಗೆ ಟೀ ಚೆನ್ನಾಗಿತ್ತು. ಚೆನ್ನಾಯ್ತಾ? ರಾಂಗ್ ಆನ್ಸರ್ ಟೀ ಕೊಡ್ತಿದ್ವಿ ಏಕೈಕ ವ್ಯಕ್ತಿ ನೀವೇ. ಸುಮ್ಮನೆ ಹೇಳ್ದ. ಚೆನ್ನಾಯ್ತಾ? ಓಕೆ ಸರಿ ಬ್ರೋ, ಸಿಗೋಣ. ಓಕೆ ಸಿಗೋಣ ಬ್ರೋ, ಸಿಗೋಣ. ಬಾಯ್. ನೋಡಿದ್ರಲ್ಲ ನಮ್ಮ ಜನ ಹೇಗೆಲ್ಲ ಉತ್ತರ ಕೊಟ್ಟರು ಅಂತ ಹೇಳಿ. ಪ್ರತಿಯೊಬ್ಬ ಕನ್ನಡಿಗನು ಕರ್ನಾಟಕದಲ್ಲಿ ಹುಟ್ಟಿರೋದಕ್ಕೆ ಹೆಮ್ಮೆ ಪಡಬೇಕು, ಗರ್ವ ಪಡಬೇಕು. ಅದೇ ರೀತಿ ಕರ್ನಾಟಕದ ಬಗ್ಗೆ, ಕನ್ನಡದ ಬಗ್ಗೆ ಆದಷ್ಟು ವಿಚಾರಗಳನ್ನ ತಿಳ್ಕೊಂಡಿರಬೇಕು. ಕೆಲವೊಂದು ವಿಚಾರಗಳನ್ನ ತಿಳಿಸೋವಂಥ ಪ್ರಯತ್ನ ನನ್ನ ಕಡೆಯಿಂದ ಇವತ್ತು ಮಾಡಿದ್ದೀನಿ ಅಂತ ಹೇಳಿ ಅನ್ಕೋತೀನಿ. ಕೇಳಿದ ಪ್ರಶ್ನೆಗಳು ಹೇಗಿತ್ತು ಅನ್ನೋದನ್ನ ಆನೆಸ್ಟಾಗಿ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಕೊಳ್ತಾರೆ. ಬಾಯ್. ಆಸೆಯೇ ದುಃಖಕ್ಕೆ ಮೂಲ, ಅಸೂಯೆ ಒಳ್ಳೆಯದಲ್ಲ, ಬೆಳ್ಳಗೆ ಇರೋದೆಲ್ಲ ಹಾಲಲ್ಲ, ಇಲ್ಲಿ ಯಾರು ಮೇಲಲ್ಲ.